ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ, ಹೋಮ್ ಡಾಕ್ಟರ್ ಫೌಂಡೇಶನ್ ಉಡುಪಿ. ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ಒಂದು ಚಿಕ್ಕ ಉದ್ದೇಶನ ಇಟ್ಕೊಂಡು ಬಂದಿದ್ದೀನಿ. ಉದ್ದೇಶ ಇಲ್ಲದೆ ನಾನು ನಿಮ್ಮ ಮುಂದೆ ಬರೋದಿಲ್ಲ, ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ. ನಾನಿವತ್ತು ಬಂದಿರುವಂಥದ್ದು ನಮ್ಮ ಹೋಮ್ ಡಾಕ್ಟರ್ ಫೌಂಡೇಶನ್ ಒಂದು ಚಿಕ್ಕ ಕಾನ್ಸೆಪ್ಟ್ ಬಗ್ಗೆ ಒಂದು ನಾಲ್ಕು ಮಾತಾಡಲಿಕ್ಕೆ ಇಷ್ಟಪಡ್ತಾ ಹಾಗೆ ಒಂದು ಚಿಕ್ಕ ಕಾನ್ಸೆಪ್ಟನ್ನು ಅನಲೈಸ್ ಮಾಡಲಿಕ್ಕೆ ಬಂದಿದ್ದೀನಿ. ನಮ್ಮದೊಂದು ಭಾಳ ಸಮಯದಿಂದ ಒಂದು ಚಿಕ್ಕ ಕಾನ್ಸೆಪ್ಟ್ ನಡೀತಾ ಉಂಟು. ಇದರ ಹೆಸರು ಏನಂತಂದರೆ ಸಣ್ಣ ಸಣ್ಣ ಯೋಚನೆಯಿಂದ ದೊಡ್ಡ ದೊಡ್ಡ ಉಪಯೋಗ ಅಂತ. ನಮ್ಮ ಕೆಲವು ಚಿಕ್ಕ ಚಿಕ್ಕ ಯೋಚನೆಗಳು ಎಷ್ಟೋ ಜನರ ಪಾಲಿಗೆ, ಅಸಹಾಯಕರ ಪಾಲಿಗೆ ದೊಡ್ಡ ದೊಡ್ಡದಾಗಿ ಪರಿಣಮಿಸ್ತದೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನಾವೊಂದು 101 ಕಾನ್ಸೆಪ್ಟ್ ಮಾಡಿತ್ತು. ಅಂದರೆ ನಾವು ಹಾಕುವ ಕೇವಲ 101 ರೂಪಾಯಿ ಯಾವ ರೀತಿ ದೊಡ್ಡದಾಗಿ ಪರಿಣಮಿಸುತ್ತೆ ಅಂತ. ಬಹುಶಃ ಆ ಕಾನ್ಸೆಪ್ಟ್ ಗ್ರ್ಯಾಂಡ್ ಸಕ್ಸಸ್ ಆಗಿತ್ತು. 700 ಜನಕ್ಕೂ ಮಿಕ್ಕಿ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದರು. ನಾವು ಕಲೆಕ್ಟ್ ಮಾಡಿರುವಂಥ ಹಣ ಅದಕ್ಕೆ 73,000. ಇದೊಬ್ಬ ಬಡ ರೋಗಿಗೆ ಕೊಟ್ಟಿದ್ದೀವಿ. ಆ ಕಾನ್ಸೆಪ್ಟ್ ಮುಗಿದಿದೆ. ಅದೇ ರೀತಿ ಇವತ್ತು ನಾನಿಲ್ಲಿ ಬಂದಿರುವಂಥದ್ದು ನಮ್ಮ ಸಣ್ಣ ಸಣ್ಣ ಯೋಚನೆಗಳು. ಸಾಮಾನ್ಯವಾಗಿ ವೈದ್ಯರಿಗೆ, IMA ವೈದ್ಯರಿರ್ಬೋದು, ಆಯುಷ್ ವೈದ್ಯರಿರ್ಬೋದು, ಯಾವುದೇ ಇರ್ಬೋದು, ಎಲ್ಲರಿಗೂ ಒಂದು ಅಪೂರ್ವ ಅವಕಾಶ ಇದೆ ಸೋಷಿಯಲ್ ವರ್ಕ್ ಮಾಡುವಂಥದ್ದು, ಸಮಾಜ ಸೇವೆ ಮಾಡುವಂಥದ್ದು. ಚಿಕ್ಕ ಯೋಚನೆಯಿಂದ ನೀವು ಸಮಾಜ ಸೇವೆ ಮಾಡ್ಬೋದು. ಸೊ ಇಲ್ಲಿ ಹೇಳ್ತೀನಿ, ಉಡುಪಿಯಲ್ಲಿ ಆಲ್ರೆಡಿ ಈಗ ಕೆಲವು ವೃದ್ಧಾಶ್ರಮಗಳಿದ್ದಾವೆ. ಅನಾಥ ವೃದ್ಧರನ್ನು ಸಾಕ್ತಾ ಇದ್ದಾರೆ. ಅಲ್ಲಿ ಭಾಳಷ್ಟು ಕಷ್ಟಪಟ್ಟು ಸಾಕ್ತಾ ಇದ್ದಾರೆ. 2-3 ನಮ್ಮ ಕಾಂಟ್ಯಾಕ್ಟ್ ಹೋಮ್ ಡಾಕ್ಟರ್ ಫೌಂಡೇಶನ್ ಒಂದು 3-4 ವೃದ್ಧಾಶ್ರಮಗಳಿಗೆ ಸಹಾಯ ನೀಡ್ತಾ ಬಂದಿದೆ ಭಾಳ ವರ್ಷಗಳಿಂದ. ಅಂಥ ಕೆಲವು ವೃದ್ಧಾಶ್ರಮದ ಪಾಡನ್ನು ನಾವು ಅಲ್ಲಿ ಒಳಗೆ ಹೋದ ನಂತರ ಕೆಲವು ಗೊತ್ತಾಗಿದೆ. ಏನು ಅಂತಂದರೆ, ಕೆಲವು ಸಂಕಷ್ಟಗಳಿದ್ದಾವೆ. ಅವರು ದಾನಿಗಳು ಕೊಡುವಂಥ ಹಣದಿಂದನೇ ವೃದ್ಧಾಶ್ರಮ ನಡೆಸುವಂಥದ್ದು. ಕೆಲವು ಆಶ್ರಮಗಳಲ್ಲಿ 20-30 ಜನರಿದ್ದರೆ, ಕೆಲವು ಕಡೆ 200-300 ಜನ ಇದ್ದಾರೆ. ಬಟ್ ಇಲ್ಲಿ ಏನು ಸಮಸ್ಯೆ? ಮೆಡಿಸಿನಲ್. ಪ್ರತಿ ವೃದ್ಧರು ಅಂದ್ಕೊಳ್ಳಿ ಅಲ್ಲಿ ಔಷಧಿ ಅವಶ್ಯಕತೆ ಇರುತ್ತೆ. ಪ್ರತಿ ತಿಂಗಳಿಂದಾಗುವಾಗ ಬಹುಶಃ ಕೆಲವು ಔಷಧಿಗಳು ಅವರಿಗೆ ಅನಿವಾರ್ಯ ಇರ್ತದೆ. ಅದಕ್ಕೋಸ್ಕರನೇ ಅವರು ತಿಂಗಳಿಗೆ ಒಂದು 20,000-30,000 ರೂಪಾಯಿ ಖರ್ಚು ಮಾಡ್ತಾರೆ. ಇನ್ನು ಕೆಲವು ದೊಡ್ಡ ದೊಡ್ಡ ಆಶ್ರಮಗಳಲ್ಲಿ 2 ಲಕ್ಷಕ್ಕೂ ಮಿಕ್ಕಿ ಔಷಧಿಗೋಸ್ಕರ ಖರ್ಚು ಮಾಡ್ತಾರೆ. ಬಹುಶಃ ಇದು ಒಂದು ದೊಡ್ಡ ಹೆಕ್ಟಿಕ್ ಆಗಿದೆ ಅವರಿಗೆ. ಹೆಚ್ಚಿನ ಆಶ್ರಮಗಳಲ್ಲಿ ಔಷಧಿಯ ಅಭಾವ ಇದೆ. ಅದಕ್ಕೆ ಡೋನರ್ಸ್ ಇಲ್ಲ, ಹಣ ಸಂಗ್ರಹ ಮಾಡೋದು ಕಷ್ಟ ಆಗ್ತಾ ಇದೆ. ಬಟ್ ಅವರಿಗೆ ಕೊಡೋ ಅನಿವಾರ್ಯತೆ ಇದೆ. ಇದಕ್ಕೊಂದು ಚಿಕ್ಕ ಸೊಲ್ಯೂಷನ್. ಸೊ ನೋಡಿ ವೈದ್ಯರೇ, ನಮ್ಮ ಕ್ಲಿನಿಕ್ಕಿಗೆ ಸಾಮಾನ್ಯವಾಗಿ ಹೆಚ್ಚಿನವರು ಮೆಡಿಕಲ್ ರೆಪ್ಸ್ಗಳು ಬರ್ತಾರೆ, ಒಂದಿಷ್ಟು ಔಷಧಿಗಳನ್ನು ಕೊಡ್ತಾರೆ. ಅದು ಎಷ್ಟೋ ಕ್ಲಿನಿಕ್ಗಳಲ್ಲಿ ಮೂಲೆ ಹಿಡಿದಿದೆ, ಧೂಳು ಹಿಡಿದಿದೆ, ಟೇಬಲ್ ಮೇಲೆ ಇರ್ತದೆ, ಇಲ್ಲ ಎಲ್ಲದೊಂದು ಕಾರ್ನರಲ್ಲಿ ಇರ್ತದೆ, ನಾವು ಹೀಗೆ ಧೂಳಿರ್ತೀವಿ. ಇಂಥ ಔಷಧಿಗಳನ್ನು ನಾವು ಒಂದು ಕಲೆಕ್ಟ್ ಮಾಡಿ ಒಂದು ಚಿಕ್ಕ ಡಬ್ಬ ಮಾಡಿ, ಎಕ್ಸ್ಪೈರ್ ಆಗದೇ ಇರುವಂಥ ಔಷಧಿಗಳನ್ನು ಒಂದು ಡಬ್ಬ ಮಾಡಿ ನಮಗೆ ಹೋಮ್ ಡಾಕ್ಟರ್ ಫೌಂಡೇಶನ್ ಆಫೀಸಿಗೆ ನೀವು ಅದನ್ನು ಮುಟ್ಟಿಸಿದರೆ ಪೋಸ್ಟ್ ಮಾಡ್ಬೋದು. ಒಂದು 50 ರೂಪಾಯಿ ಒಳಗೆ ಪೋಸ್ಟಲ್ ಚಾರ್ಜ್ ಒಳಗೆ ಆ ಡಬ್ಬವನ್ನು ನಾವು ಪೋಸ್ಟಲ್ ಚಾರ್ಜಲ್ಲಿ ಕಳಿಸ್ಬೋದು. ನಮಗೆ ಕಳಿಸಿದರೆ ನಾವು ಅದನ್ನು ಡಿವೈಡ್ ಮಾಡಿ ಅದನ್ನು ಕನ್ಸರ್ನ್ ಆಶ್ರಮಗಳಿಗೆ ಮುಟ್ಟಿಸೋ ಜವಾಬ್ದಾರಿ ನಾವು ವಹಿಸ್ಕೋತೀವಿ. ಇದು ಚಿಕ್ಕ ಯೋಚನೆಗಳು. ಧೂಳು ಹಿಡಿದು ಎಲ್ಲ ಬಿದ್ದು ವೇಸ್ಟ್ ಆಗುವಂಥದ್ದು, ಕಸದ ಬುಟ್ಟಿ ಸೇರುವಂಥ ಇಂಥ ಔಷಧಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೋದು. ಬಹುಶಃ ಕೆಲವು ಎಮರ್ಜೆನ್ಸಿ ಕಂಡೀಷನ್, ಬಿ ಪಿ, ಶುಗರ್, ಹಾಗೆ ಜ್ವರ ಬಂದರೆ, ಶೀತ ಬಂದರೆ, ನೆಗಡಿ ಆದರೆ, ಕೆಮ್ಮು ಕಫ ಆದರೆ, ಇಂಥ ಸಂದರ್ಭದಲ್ಲಿ ಭಾಳಷ್ಟು ಉಪಯೋಗಕ್ಕೆ ಬರುತ್ತೆ ಇಂಥ ಆಶ್ರಮಗಳಿಗೆ. ಇದು ಚಿಕ್ಕ ಚಿಕ್ಕ ವಿಷಯ ಇರ್ಬೋದು, ಬಟ್ ಆ ಆಶ್ರಮಗಳಿಗೆ ಅದೊಂದು ದೊಡ್ಡ ಉಡುಗೊರೆಯಾಗಿ ಪರಿಣಮಿಸ್ತಲಿದೆ. ಸೊ ಇಂಥ ಕೆಲವು ಆಶ್ರಮಗಳಿಗೆ ವಿಸಿಟ್ ಕೊಡಲು ಕೂಡ ಕೆಲವು ಡಾಕ್ಟರ್ನವ್ರು ಮನಸ್ಸು ಮಾಡಿದರೆ ಅವ್ರಿಗೆ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ ನಾವು ನಿಮ್ಗೆ ಕೊಡ್ತೀವಿ. ಉಚಿತವಾಗಿ ನಿಮ್ಮ ಸೇವೆ ಸಲ್ಲಿಸುವುದಾದರೆ ಇಂಥ ಆಶ್ರಮಗಳ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ. ಇದು ಕೂಡ ಒಂದು ದೊಡ್ಡ ಸೇವೆ ಆಗಲಿದೆ. ಸೊ ಇಲ್ಲ, ನಿಮ್ಮಲ್ಲಿರೋ ಔಷಧಿ, ಇದು ವೈದ್ಯರಿಗೆ ಮಾತ್ರ ಸಂಬಂಧಪಟ್ಟ ಮೆಸೇಜ್ ಅಲ್ಲ. ಮೆಡಿಕಲ್ ರೆಪ್ನವ್ರು ಇರ್ಬೋದು, ಮೆಡಿಕಲ್ಸ್ನವ್ರು ಇರ್ಬೋದು, ಅಥವಾ ಬೇರೆ ಯಾವುದೇ ಔಷಧ ಡಿಸ್ಟ್ರಿಬ್ಯೂಟರ್ ಇರ್ಬೋದು, ನಿಮಗೆಲ್ಲ ಸ್ಯಾಂಪಲ್ ಆಗಿ ಉಡುಗೊರೆ, ವೈದ್ಯರಿಗೆ ಕಾಂಪ್ಲಿಮೆಂಟ್ ಆಗಿ ನೀವು ಕೊಡೋ ಔಷಧಗಳು ತುಂಬ ಸ್ಟಾಕ್ ಇದ್ದರೆ ಅದನ್ನು ಒಂದು ಪ್ಯಾಕ್ ಮಾಡಿ, ಎಕ್ಸ್ಪೈರ್ ಆಗದೇ ಇರೋಂಥ ಔಷಧಗಳನ್ನು ಪ್ಯಾಕ್ ಮಾಡಿ ನಮಗೆ ಮುಟ್ಟಿಸಿ, ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಕೆಲವು ಆಶ್ರಮಗಳಿಗೆ ಮುಟ್ಟಿಸೋ ಜವಾಬ್ದಾರಿಯನ್ನು ನಾವು ವಹಿಸ್ಕೊಳ್ತೀವಿ. ನಿಮಗೆ ನಮ್ಮ ಅಡ್ರೆಸ್ ಕೆಳಗಡೆ ಇದೆ. ಆಲ್ ಓವರ್ ಕರ್ನಾಟಕ, ಆಗ ಎಲ್ಲಿಂದನೂ ತೊಂದರೆ ಇಲ್ಲ. ಈ ಅಡ್ರೆಸ್ಸಿಗೆ ನೀವು ಜಸ್ಟ್ ಒಂದು ಕೊರಿಯರ್ ಮಾಡಿದರೆ, ಇಂಡಿಯನ್ ಪೋಸ್ಟಲ್ಲಿ ಪಿನ್ ಕೋಡ್ ಕೂಡ ಇದೆ, ಕೊರಿಯರ್ ಮಾಡಿದ್ರೆ ಜಾಸ್ತಿ ಹಣ ಆಗೋದಿಲ್ಲ. ಚಿಕ್ಕ ಕೆಲಸ ಇದು. ನೀವು ಮಾಡೋ ಚಿಕ್ಕ ಕೆಲಸ ಒಬ್ಬ ಅಸಹಾಯಕನ ಒಂದಿಷ್ಟು ಅಸಹಾಯಕರಿಗೆ ಜೀವನವನ್ನು ಕೊಡಬಹುದು. ನಮಗೆ ಸಮಾಜ ಸೇವೆ ಮಾಡಲಿಕ್ಕೆ ಮನಸ್ಸಿದೆ, ಹೇಗಪ್ಪ ಮಾಡೋದು ಅನ್ನೋ ಕನ್ಫ್ಯೂಷನಲ್ಲಿ ಕೆಲವರು ಇರೋದನ್ನು ನಾನು ಗಮನಿಸಿದ್ದೇನೆ. ಹಾಗಾಗಿ ಇವತ್ತು ವೈದ್ಯರಿಗೆ ಸಂಬಂಧಪಟ್ಟ ಸಮಾಜ ಸೇವೆಯ ಒಂದು ಚಿಕ್ಕ ತುಣುಕನ್ನು ಹೇಳಿದ್ದೀನಿ, ಯಾವ ರೀತಿ ಮಾಡ್ಬೋದಂತ. ಅದೇ ರೀತಿ ಮುಂದಿನ ದಿನಗಳಲ್ಲಿ ದಿನಸಿ ಅಂಗಡಿಯವನಿರ್ಬೋದು, ಯಾವುದೇ ವ್ಯಾಪಾರ ಮಾಡೋವನಿರ್ಬೋದು, ಯಾರೇ ಇರ್ಬೋದು, ಪ್ರತಿಯೊಬ್ಬರಿಗೂ ಅವರ ಹೋಟೆಲ್ನವನಿರ್ಬೋದು, ಅವರ ವ್ಯಾಪಾರದ ಪರಿಮಿತಿಯೊಳಗೆ ಮಾಡುವಂತಹ
ಸಮಾಜ ಸೇವೆ. ಅದು ಚಿಕ್ಕ ಚಿಕ್ಕ ವಿಷಯಗಳಿರ್ಬೋದು, ಬಟ್ ಅದು ಕೆಲವರಿಗೆ ವಿಶೇಷವಾಗಿ ಪರಿಣಮಿಸುವಂತಹ ಚಾನ್ಸಸ್ ಇದೆ. ನಿಮ್ಮ ಪರಿಧಿಯೊಳಗೆ ಮಾಡ್ಬೋದಂತಂಥ ಚಿಕ್ಕ ಚಿಕ್ಕ ಸೇವೆಯನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳಲಿಕ್ಕಿದ್ದೀನಿ. ಇವತ್ತು ವೈದ್ಯರಿಗೆ ಸಂಬಂಧಪಟ್ಟದ್ದು ಹೇಳಿದ್ದೀನಿ. ಹಾಗೆ ಮುಂದಿನ ದಿನದಲ್ಲಿ ಪ್ರತಿಯೊಬ್ಬರಿಗೂ ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಮಾಡ್ಬೋದಾದಂಥ ಚಿಕ್ಕ ಚಿಕ್ಕ ಸೇವೆಗಳು ಹೇಗೆ ಅನ್ನೋದನ್ನು ಹೇಳಲಿಕ್ಕಿದ್ದೀನಿ. ಧನ್ಯವಾದ.